ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಮಿನ್ಮ್ಯಾಕ್ಸ್ ನಾರ್ಮಲೈಸೇಷನ್ ಬಗ್ಗೆ ನೋಡೋಣ. ಸೊ ಇನ್ನೂ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ನಿಮಗೆ ಆವಾಗ ಒಂದು ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ, ಒಂದು ಐಡಿಯಾ ಸಿಗುತ್ತೆ. ಓಕೆನಾ? ಸೊ ಫಸ್ಟು ನಮಗೆ ಆಲ್ರೆಡಿ ಗೊತ್ತು ಫಾರ್ಮುಲಾ ಏನು ಅಂತ. min max is equal to v minus min divided by max minus min into new max minus new minimum plus new minimum ಅಲ್ವಾ? ಸೊ ಇದಾಗಿತ್ತು ನಮ್ಮ ಒಂದು ಫಾರ್ಮುಲಾ ಮಿನ್ಮ್ಯಾಕ್ಸ್ ನಾರ್ಮಲೈಸೇಷನ್ದು. ಸೊ ಏನಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಅಂತಲೂ ನಾನು ಹೇಳಿದ್ದೆ. ಏನಕ್ಕೆ ಅಂತ ಅಂದರೆ ಇವಾಗ ಡೇಟಾ ತುಂಬ ರೇಂಜಸಲ್ಲಿ ಇರುತ್ತೆ. ಇವಾಗ ಏಜಸ್ ಅಂತ ಬಂದರೆ ಸೊ ಅದು ಇಂಟೀಜರ್ ರೇಂಜಸಲ್ಲಿ ಇಟ್ ಕ್ಯಾನ್ ಗೋ ಲೈಕ್ 100, 120 ಆ ಥರ ಹೋಗುತ್ತೆ. ಆಮೇಲೆ ಸ್ಯಾಲ್ರಿ ತೊಗೊಂಡ್ರೆ ಇವಾಗ ಲ್ಯಾಕ್ಸ್ ಗಟ್ಟಲೆ ಅಥವಾ ಕ್ರೋರ್ ಗಟ್ಟಲೆ ಅಥವಾ 1000 ಗಟ್ಟಲೆ ಹೋಗುತ್ತೆ. ಸೊ ರೇಂಜಸ್ಸು. ಸೊ ಎಲ್ಲ ಒಂದು ಡೇಟಾಗೆ ಜನರಲೈಸ್ ಆಗಿ ನಮಗೆ ರೇಂಜಸ್ ಸಿಗ್ತಿರಲ್ಲ. ಅದರಿಂದ ML ಮಾಡೆಲ್ಗೂ ಕೂಡ ಅರ್ಥ ಆಗಲ್ಲ. ಇವಾಗ ಏನು ಇಷ್ಟೊಂದೆಲ್ಲ ರೇಂಜಸ್, ನಾನು ಯಾವ ರೇಂಜ್ ತೊಗೋಬೇಕು, ಯಾವುದನ್ನ ಕನ್ಸಿಡರ್ ಮಾಡ್ಕೋಬೇಕು ಅಂತ ಅದಕ್ಕೆ ನೀಟಾಗಿ ಅರ್ಥ ಆಗಲ್ಲ. ಅದಕ್ಕೋಸ್ಕರ ನಾವು ಈ ಒಂದು ಕನ್ವರ್ಷನ್ನ ಮಾಡ್ತೀವಿ. ಅಂದರೆ ಒಂದು ರೇಂಜಿಂದ ಇನ್ನೊಂದು ರೇಂಜಿಗೆ ನಾವು ಕನ್ವರ್ಟ್ ಮಾಡೋದನ್ನ ನಾವು ಏನಂತ ಹೇಳ್ತೀವಿ, ಮಿನ್ಮ್ಯಾಕ್ಸ್ ನಾರ್ಮಲೈಸೇಷನ್ ಅಂತ ಹೇಳ್ತೀವಿ. ಓಕೆನಾ? ಸೊ ಅರ್ಥ ಆಯ್ತಲ್ವಾ? ಸೊ ಇವಾಗ ಯಾವ ರೀತಿ ಸಾಲ್ವ್ ಮಾಡೋದಂತ ನೋಡೋಣ. ಫಸ್ಟಿಗೆ ಏನು ಕೊಟ್ಟಿದ್ದಾರೆ ಡೇಟಾ ಸೆಟ್ಟಲ್ಲಿ. ಸೊ ದ ಗಿವನ್ ಡೇಟಾ ಸೆಟ್ ಈಸ್ ಈಕ್ವಲ್ ಟು 100, 200, 300, 400. ಓಕೆ, ಇದರಲ್ಲಿ ಮಿನಿಮಮ್ ವ್ಯಾಲ್ಯೂ ಏನು? ಮಿನಿಮಮ್ ವ್ಯಾಲ್ಯೂ ಅಂದರೆ ಮಿನ್ ವ್ಯಾಲ್ಯೂ ಏನಿರುತ್ತೆ 100. ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಿರುತ್ತೆ? ಮ್ಯಾಕ್ಸಿಮಮ್ ವ್ಯಾಲ್ಯೂ ದಟ್ ಇಸ್ ನಥಿಂಗ್ ಬಟ್ MAX ಇಸ್ ಈಕ್ವಲ್ ಟು 400. ಸೊ ನ್ಯೂ ಮಿನಿಮಮ್ ಅಂದರೆ ಏನು? ನಾವು ನ್ಯೂ ರೇಂಜ್ ಕನ್ವರ್ಟ್ ಮಾಡ್ತಿರ್ತೀವಲ್ವಾ. ಸೊ ನ್ಯೂ ರೇಂಜಲ್ಲಿ ಮಿನಿಮಮ್ ಎಷ್ಟು? ಇಲ್ಲಿ 0, 1 ಅಂತ ಕೊಟ್ಟಿದ್ದಾರೆ. ಸೊ 0, 1. ಸೊ ಮಿನಿಮಮ್ ಯಾವುದು? 0. ಸೊ ನ್ಯೂ ಮ್ಯಾಕ್ಸಿಮಮ್ ಯಾವುದು? ನ್ಯೂ ಮ್ಯಾಕ್ಸಿಮಮ್ ಬಂದು 1. ಓಕೆನಾ? ಸೊ ನಾವು ಈ ಒಂದು ರೇಂಜ್, ಇವಾಗ ಇಲ್ಲಿ ಎಷ್ಟು ರೇಂಜ್ ಆಗ್ತಿದೆ? 100 to 400 ಅಲ್ವಾ? ಸೊ ನಾವು ಈ ರೇಂಜ್ನ ತಗೊಂಡು ಈ ರೇಂಜ್ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾವು ಒಂದೊಂದು ವ್ಯಾಲ್ಯೂನು ಕೂಡ ಇವಾಗ 100 ಅಂತ ಅಂದರೆ ಈ ಒಂದು ವ್ಯಾಲ್ಯೂ 0, 1 ರೇಂಜಲ್ಲಿ ಲೈ ಆಗೋ ಥರ ನಾವು ಮಾಡಬೇಕು. ಸೊ ಅದನ್ನು ಹೆಂಗೆ ಮಾಡ್ತೀವಿ ಅಂದರೆ ಸೊ ಈ ಒಂದು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಸೊ ಫಸ್ಟಿಗೆ ಒಂದೊಂದೇ ನಾರ್ಮಲೈಸ್ ಮಾಡ್ಕೊಳ್ತಾ ಹೋಗಬೇಕು. ಸೊ ನಾರ್ಮಲೈಸ್ 100. ಸೊ ನಾರ್ಮಲೈಸ್ 100 ಅಂತ ಅಂದರೆ ಮಿನ್ ಮ್ಯಾಕ್ಸ್ ಇಸ್ ಈಕ್ವಲ್ ಟು ಸೊ ವಿ ಅಂತ ಅಂದರೆ ಇದು. ಓಕೆನಾ? 100 ಮೈನಸ್ ಮಿನಿಮಮ್ ವ್ಯಾಲ್ಯೂ ಎಷ್ಟು? 100 ಡಿವೈಡೆಡ್ ಬೈ ಮ್ಯಾಕ್ಸಿಮಮ್ ಮೈನಸ್ ಮಿನಿಮಮ್. ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು? 400 ಮೈನಸ್ ಮಿನಿಮಮ್ ವ್ಯಾಲ್ಯೂ ಎಷ್ಟು? 100 ಇಂಟು ನ್ಯೂ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು? 1. ನ್ಯೂ ಮಿನಿಮಮ್ ವ್ಯಾಲ್ಯೂ ಎಷ್ಟು? 0. ನ್ಯೂ ಮಿನಿಮಮ್ ವ್ಯಾಲ್ಯೂ ಎಷ್ಟು? 0. ಸೊ ಇಷ್ಟನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಇವಾಗ. ಸೊ 100 ಮೈನಸ್ 100 ಡಿವೈಡೆಡ್ ಬೈ 400 ಮೈನಸ್ 100 ಸೊ ಇಂಟು ನ್ಯೂ ಮ್ಯಾಕ್ಸಿಮಮ್ ಮೈನಸ್ ನ್ಯೂ ಮಿನಿಮಮ್ ಪ್ಲಸ್ ನ್ಯೂ ಮಿನಿಮಮ್ ಎಷ್ಟು ಬರುತ್ತೆ? ನಮಗೆ 0 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ವ್ಯಾಲ್ಯೂ ಏನು? ನೆಕ್ಸ್ಟ್ ವ್ಯಾಲ್ಯೂ ಬಂದುಬಿಟ್ಟು ನಮಗೆ ನಾರ್ಮಲೈಸ್ 200. ಸೊ ಇವಾಗ ನಾವು ಮಿನ್ಮ್ಯಾಕ್ಸ್ ಫಾರ್ಮುಲಾ ಅಪ್ಲೈ ಮಾಡಿದಾಗ ನಮಗೆ ಏನು ಬರುತ್ತೆ? ಸೊ 200 ವಿ ವ್ಯಾಲ್ಯೂ ಬಂದು 200. ವಿ ವ್ಯಾಲ್ಯೂ ಚೇಂಜ್ ಆಗ್ತಾನೆ ಹೋಗ್ತಾ ಇರುತ್ತೆ. ಓಕೆನಾ? ಸೊ ಮೈನಸ್ 100 ಡಿವೈಡೆಡ್ ಬೈ ಮ್ಯಾಕ್ಸಿಮಮ್ ಎಷ್ಟು? 400 ಮೈನಸ್ 100 ಇಂಟು 1 ಮೈನಸ್ 0 ಪ್ಲಸ್ 0 ಇಸ್ ಈಕ್ವಲ್ ಟು 0. ಸೊ ಇದು ನ್ಯೂ ಮ್ಯಾಕ್ಸಿಮಮ್, ನ್ಯೂ ಮಿನಿಮಮ್ ಪ್ಲಸ್ ನ್ಯೂ ಮಿನಿಮಮ್. ಓಕೆನಾ? ಸೊ ಇವಾಗ 100 ಜಾಗದಲ್ಲಿ 200 ಹಾಕ್ಕೊಂಡ್ರೆ ನಮಗೇನು ಬರುತ್ತೆ? 0.33 ಬರುತ್ತೆ. ಓಕೆ, 0.33. ಸೊ ನೆಕ್ಸ್ಟು ನಾವು ಯಾವುದನ್ನು ನಾರ್ಮಲೈಸ್ ಮಾಡಬೇಕು? ಸೊ ನೆಕ್ಸ್ಟು 200 ಆದಮೇಲೆ ನಾವು ಏನನ್ನ ನಾರ್ಮಲೈಸ್ ಮಾಡಬೇಕು? 300ನ ನಾರ್ಮಲೈಸ್ ಮಾಡಬೇಕು. ರೈಟ್? ಸೊ ಮಿನ್ ಮ್ಯಾಕ್ಸ್ ಇಸ್ ಈಕ್ವಲ್ ಟು ವಾಟ್ ಈಸ್ ವಿ? 300 ಮೈನಸ್ ಮಿನಿಮಮ್ ವ್ಯಾಲ್ಯೂ ಬಂದು 100. ಮ್ಯಾಕ್ಸಿಮಮ್ ಇಸ್ 400 ಮೈನಸ್ ಮಿನಿಮಮ್ ವ್ಯಾಲ್ಯೂ ಬಂದುಬಿಟ್ಟು 100 ಇಂಟು ನ್ಯೂ ಮ್ಯಾಕ್ಸಿಮಮ್ 1, ನ್ಯೂ ಮಿನಿಮಮ್ 0 ಪ್ಲಸ್ 0. ಸೊ ಏನು ಬರುತ್ತೆ ನನಗೆ? ಸೊ 200 ಜಾಗದಲ್ಲಿ 300 ಹಾಕ್ಕೋಬೇಕು. ನಮಗೇನು ಬರುತ್ತೆ? 0.66 ಅಲ್ವಾ? 0.66. ನೆಕ್ಸ್ಟು ಏನನ್ನ ನಾರ್ಮಲೈಸ್ ಮಾಡಬೇಕು? ಯಾವುದು? 400. ಸೊ 400ನ ನಾರ್ಮಲೈಸ್ ಮಾಡಿದಾಗ ಮಿನ್ಮ್ಯಾಕ್ಸ್ ಫಾರ್ಮುಲಾ ಅಲ್ಲಿ ಹಾಕಿದಾಗ ಏನು ಬರುತ್ತೆ? ಸೊ 400 ಮೈನಸ್ 100 ಡಿವೈಡೆಡ್ ಬೈ
400 minus 100 into 1 minus 0 plus 0. ಸೊ ಏನು ಬರುತ್ತೆ? ಸೊ 300 ಜಾಗದಲ್ಲಿ 400 ಹಾಕ್ಕೊಂಡಾಗ ನಮಗೆ 1 ಬರುತ್ತೆ ಅಷ್ಟೇ. ಸೊ ಇವಾಗ ಒಂದು ಡೇಟಾ 100ಇಂದ 400ಗೆ ರೇಂಜ್ ಆಗುವಂಥದ್ದನ್ನ ನಾವು 0 1ನಲ್ಲೇ ಲೈ ಆಗೋ ಥರ ನಾವು ಮಾಡಿದ್ದೀವಿ. ಸೊ ಈ ಒಂದು ಕನ್ವರ್ಷನ್ನ ನಾವು ಮಿನ್ ಮ್ಯಾಕ್ಸ್ ನಾರ್ಮಲೈಸೇಷನ್ ಅಂತ ಅಂತೀವಿ. ಸೊ ಈ ಒಂದು ಶಾರ್ಟೆಸ್ಟ್ ರೇಂಜಲ್ಲಿದ್ದಾಗ ML ಮಾಡೆಲ್ಸು ಕೂಡ ನೀಟಾಗಿ ವರ್ಕ್ ಆಗುತ್ತೆ ಮತ್ತು ಅದಕ್ಕೆ ಒಂದು ಪ್ಯಾಟ್ರನ್ ಕಂಡುಹಿಡೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಕಾನ್ಸೆಪ್ಟು, ಈ ಒಂದು ಕನ್ವರ್ಷನ್ ಅನ್ನೋದು ಇಂಪಾರ್ಟೆಂಟ್. ಓಕೆನಾ? ಸೊ ಇವಾಗ ಲಾಸ್ಟಲ್ಲಿ ಕನ್ಕ್ಲೂಷನ್ ಏನು ಬರಬೇಕು ಅಂದರೆ, ದಸ್ ದ ಅಬ್ಸರ್ವ್ಡ್ ಡೇಟಾ ಸೆಟ್ is equal to 100, 200, 300, 400 are mapped to new range that is nothing but 0, 0.33, 0.66 and 1. Okay, using min-max normalization. ಅರ್ಥ ಆಯ್ತಲ್ವಾ ಯಾವ ರೀತಿ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ? ಸೊ ಏನಾದರೂ ಸಣ್ಣ ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.